ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಸಾನ ಕಿಶೋರ್ ವ್ಲಾಗ್. ಷಷ್ಠಿ ಹಬ್ಬದ ಮಿನಿ ವ್ಲಾಗ್ನ ಶೇರ್ ಮಾಡ್ಕೋತಾ ಇದ್ದೀನಿ. ಷಷ್ಠಿ ಹಬ್ಬ ಅಂತೇಳಿ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆನ ಮಾಡಬೇಕು ಅಂತ ರೆಡಿ ಮಾಡ್ಕೋತಾ ಇದ್ದೆ. ಹಾಗೆಯೇ ಈ ಒಂದು ಪೇಜಲ್ಲಿ ಇನ್ಮೇಲೆ ಡೈಲಿ ರೊಟೀನು ಡೈಲಿ ವ್ಲಾಗ್ಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಆದಷ್ಟು ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಮಾಡಿದೆ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರೋ ಆದಷ್ಟು ಫಾಲೋ ಮಾಡಿ. ಆಮೇಲೆ ಇನ್ನೂ ಒಂದು ಪೇಜಲ್ಲಿ ನಿಮಗೆ ಪ್ರಾಡಕ್ಟ್ಸ್ ಡೀಟೇಲ್ಸ್ ಬರುತ್ತೆ. ಏಕೆಂದರೆ ಈ ಕಡೆ ಪ್ರಾಡಕ್ಟ್ಸು ಆ ಕಡೆ ಡೈಲಿ ಲಾಗ್ಸು ಎರಡೂ ಕೂಡ ಒಟ್ಟಿಗೆ ಹಾಕಿದ್ರೆ ಕನ್ಫ್ಯೂಸ್ ಆಗುತ್ತೆ ಅಂತೇಳಿ ಪ್ರಾಡಕ್ಟ್ಸ್ನ ಒಂದು ಪೇಜ್ನ ಮಾಡ್ತಾಯಿದ್ದೀನಿ. ಆ ಪ್ರಾಡಕ್ಟ್ ನೇಮಲ್ಲೇ ಒಂದು ಪೇಜ್ನ ಮಾಡ್ತೀನಿ. ಇದ್ರ ಜೊತೆಗೇ ಕೊಲಾಬ್ ಮಾಡಿರ್ತೀನಿ. ಪ್ಲೀಸ್ ಆದಷ್ಟು ಅದಕ್ಕೂ ಕೂಡ ಫಾಲೋ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ಹಾಗೆಯೇ ನಿಮಗೆ ಪ್ರಾಡಕ್ಟ್ಸ್ ಏನಾದರೂ ಬೇಕು ಅಂತಂದರೆ ಬುಕ್ಕಿಂಗ್ ಮಾಡಿ ತೊಗೋಬೋದು. ನಮ್ಮ ಹತ್ರ ಎಲ್ಲ ಥರ ಪ್ರಾಡಕ್ಟ್ಸ್ ಸಿಗುತ್ತೆ. ಈ ರೀತಿ ಸಿಂಪಲಾಗಿ ಪೂಜೆನ ಮುಗಿಸಿ ಕಾಫಿ ಕುಡಿತಾ ಇದ್ದೀನಿ. ನೋಡಿ, ನನ್ನ ಮಗಳು ನಾನು ಕಾಫಿ ಕುಡಿತಾ ಇದ್ದೀನಿ ಅಂತ ಅವಳು ನೀರನ್ನ ಕುಡಿತಾ ಇದ್ದಾಳೆ. ಸಾಮಾನ್ಯ ಕಾಫಿ ಕುಡಿಯೋಲ್ಲ, ಬಟ್ ಇವತ್ತೇನೋ ಕುಡಿಬೇಕು ಅಂತ ಅನ್ನಿಸ್ತು ಅಂತೇಳಿ ಕುಡಿದೆ. ಅದಾದಮೇಲೆ ಅಂಗಡಿಗೆ ಹೋಗಿ ಅಂಗಡೀಲಿ ಪ್ಯಾಕಿಂಗ್ ಮಾಡೋದಿತ್ತು. ಪಾರ್ಸೆಲೆಲ್ಲ ಪ್ಯಾಕಿಂಗ್ ಮಾಡಿ ಅಂಗಡಿಯಿಂದ ಬರುವಾಗ ಅಲ್ಲೊಂದು ಕುರಿ ಮರಿ ಇತ್ತು ಅಂತ ಎತ್ಕೊಂಡು ನನ್ನ ಮಗಳಿಗೆ ಆಟಾಡಿಸ್ತಿದ್ದೆ. ಅದಾದಮೇಲೆ ರೆಡಿಯಾಗಿ ಸಂಜೆ ಷಷ್ಠಿ ಗುಡಿಗೆ ಹೋಗೋಣ ಅಂತೇಳಿ ಹೋದ್ವಿ. ಅಂಥ ತುಂಬ ಏನು ರಶ್ ಇರಲಿಲ್ಲ, ಸ್ವಲ್ಪ ನಾರ್ಮಲ್ ಆಗಿತ್ತು. ಹೋಗಿ ಪೂಜೆನ ಕೂಡ ಮಾಡಿಸ್ಕೊಂಡು ಷಷ್ಠಿ ಗುಡಿ ಒಳಗಡೆ ಹೋಗಿ ದರ್ಶನ ಕೂಡ ಮಾಡ್ಕೊಬಂದ್ವಿ. ನಾವು ಇಷ್ಟು ದಿನ ಬಂದರೆ ಈಚೆನೇ ಕೈ ಮುಕ್ಕೊಂಡು ಹೋಗ್ತಾಯಿದ್ವಿ, ಬಟ್ ಈ ವರ್ಷ ಒಳಗಡೆನೇ ಹೋಗಿದ್ವಿ. ಇವಾಗ ತುಂಬ ಚೆನ್ನಾಗೂ ಕೂಡ ಮಾಡಿದ್ದಾರೆ ಒಳಗಡೆ ಎಲ್ಲ ಹೊಸ್ದಾಗಿ. ಲಾಸ್ಟ್ ಇಯರು ನಾನು ನನ್ನ ಮಗಳಿಗೆ ಬಾಣಂತಿ ಅಂತೇಳಿ ನಾನು ಬಂದಿರಲಿಲ್ಲ. ಈ ವರ್ಷ ಹೋಗಿ ದರ್ಶನ ಮಾಡ್ಕೊಂಡು ಬಂದೆ. ತುಂಬ ಚೆನ್ನಾಗಿ ಡೆಕೋರೇಷನ್ ಕೂಡ ಮಾಡಿದರು. ಹಾಗೆಯೇ ಅಷ್ಟೊಂದೇನು ರಶ್ ಇರಲಿಲ್ವಲ್ಲ, ಫ್ರೀಯಾಗೇ ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ. ಅಲ್ಲೇ ಹಾಲು ಕೂಡ ತನಿ ಎರೆದ್ಬಿಟ್ಟು ಕೈ ಮುಕ್ಕೊಂಡು ಬಂದ್ವಿ. ಆಮೇಲೆ ಜಾತ್ರೆ ಅಲ್ವಾ, ಜಾತ್ರೆ ಅಂತ ಅಂದಮೇಲೆ ಅದು ಇದು ತೊಗೊಳ್ಳೋದು ಇರುತ್ತೆ ಅಲ್ವಾ, ಬಟ್ ಏನು ಆ ಥರದ್ದೇನೂ ತೊಗೊಳ್ಳಿಲ್ಲ. ಮಕ್ಳಿಗೊಂದು ಸ್ವಲ್ಪ ಆಟ ಸಾಮಾನ ತೊಗೊಂಡು ಏನಾದರೂ ತಿನ್ಕೊಂಡು ಬರೋಣ ಅಂತ ಬಂದ್ವಿ. ಅಮ್ಮ ಏನೂ ತಿನ್ನೋಕ್ಕೆ ಹೋಗ್ಬೇಡ, ಮನೇಲಿ ಅಡುಗೆ ಮಾಡಿದ್ದೀನಿ ಅಲ್ಲಿಗೆ ಬಾ ಅಂತಂದರು. ಅದರಿಂದ ಅಲ್ಲೇ ಮುಗಿಸ್ಕೊಂಡು ಅಮ್ಮನ ಮನೆಗೆ ಹೋದ್ವಿ. ಅಮ್ಮನ ಮನೇಲಿ ವಡೆ, ಪಾಯಸ ಮತ್ತು ಬಾತು ಗೊಜ್ಜು ಮಾಡಿದರು. ಅಲ್ಲಿ ಹೋಗಿ ಊಟನೂ ಕೂಡ ಮಾಡಿಕೊಂಡು ನಮ್ಮ ಮನೆಗೆ ಬಂದ್ವಿ. ಇವತ್ತಿನ ವ್ಲಾಗ್ ಇದಾಗಿತ್ತು. ಮತ್ತೆ ಸಿಗ್ತೀನಿ. ಇಷ್ಟ ಆದವ್ರು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.